ಇಷ್ಟ ಆಗುತ್ತೆ. ಸತೀಶ್ ಸರ್ ಅಂದ್ರೆ ಸಪ್ತಮಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಒಂದು ನ್ಯಾಯ ಸಿಗೋ ರೀತಿ ಇದೆ. ಸುಮ್ಮನೆ ಪಾತ್ರಗಳಿಲ್ಲ ಅನ್ನೋಂಥದ್ದು. ಅಂದ್ರೆ ನಾನು ಇದಕ್ಕೆ ಆ್ಯಡನ್ ಆಗಿ ಒಂದು ಇಂಡಸ್ಟ್ರಿ ಬೆಳವಣಿಗೆಗಳಲ್ಲಿ ಅಂದ್ರೆ ಕೆಲವು ಪಾತ್ರಗಳಿಗೋಸ್ಕರ ಅಂದ್ರೆ ನಟರು ಜೊತೆಗೆ ನಿಮ್ಮ ಸ್ನೇಹಿತರೆ ಅಂದ್ರೆ ಪಾಸಿಟಿವ್ ಆಗಿ ಹೇಳ್ತಾರೆ ಅಂಥದ್ದು. ಈಗ ಗಡ್ಡ ಬಿಡುವಂಥದ್ದು ಆ, ಒಂದು ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಯ್ತು ಇಂಡಸ್ಟ್ರಿಯಲ್ಲಿ. ನಿಮ್ಮ ಸಿನಿಮಾದಲ್ಲಿ 100ಕ್ಕಿಂತ ಹೆಚ್ಚು ಜನ ಒಂದಿಷ್ಟು ಪಾತ್ರಗಳಿಗೋಸ್ಕರ ತಲೆ ಬೋಳ್ಸಿದ್ದಾರೆ ಅನ್ನುವಂಥದ್ದು. ಇದನ್ನ ಹೆಂಗ್ ತಗೊಳ್ತೀರಿ ಅಂದ್ರೆ ನಾನು ಗಡ್ಡ ತೆಗೆದಿದ್ದೀನಿ ಅಶೋಕದಲ್ಲಿ. ಈಗ ಅವನು ಗಡ್ಡ ಬಿಟ್ಟಿದ್ದಾನೆ. ನಮ್ಮ ಸಿನಿಮಾದಲ್ಲಿ ಗಡ್ಡಧಾರಿಗಳು ಕಡಿಮೆ ಇದ್ದಾರೆ, ಬಟ್ ತಲೆ ಬಳಸಿರೋರು ಜಾಸ್ತಿ. 100 ಜನ ತಲೆ ಬಳಸಿದ್ದಾರೆ ಈ ಸಿನಿಮಾಗೋಸ್ಕರ. ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ. ಅದನ್ನ ಥಿಯೇಟ್ರಲ್ಲಿ ನೋಡ್ಬೇಕು ನೀವು ಆ ಶಾರ್ಟ್ನ. ಅದೇ ಮಜಾ. ಆಮೇಲೆ ಒಂದು ಖುಷಿ ಏನಂದ್ರೆ ಸಪ್ತಮಿ ಅವರು ಮೊನ್ನೆ ಸಿನಿಮಾ ನೋಡಿದ್ದಾರೆ. ಅವರಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಅದು ಖುಷಿ ಆಯ್ತು ನನಗೆ. ಇದರ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಷ್ಟು ಇಂಟೆನ್ಸಿವ್ ಆಗಿ ಒಬ್ರಿಗೆ ಕನೆಕ್ಟ್ ಆಗ್ತದೆ. ಈಗ ಅಲ್ಟಿಮೇಟ್ ಆಗಿ ಅವ್ರು ಆಕ್ಟರ್ ಆಗಿರ್ಬೋದು, ಸಿನಿಮಾ ಮಾಡಿರ್ಬೋದು, ಅದೆಲ್ಲ ಬೇರೆ ವಿಷಯ. ಬಟ್ ನೋಡ್ಬೇಕಾದ್ರೆ 2.5 ಗಂಟೆ ಕೂತ್ಕೊಂಡು ಅವ್ರು ಕನೆಕ್ಟ್ ಆಗ್ಬೇಕಲ್ಲ ಸಿನಿಮಾ. ಅಷ್ಟು ಚೆನ್ನಾಗಿ ಹೇಳ್ಬೇಕು ಅಂದ್ರೆ ನನಗೆ ಅವ್ರ ಕಣ್ಣಲ್ಲಿ ಕಾಣಿಸ್ತು ನಮ್ಮ ಸಿನಿಮಾ ಏನು ಅಂತ. ಅವರೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರನ್ನ. ನಿಮ್ಮ ಸಿನಿಮಾದ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ ಅಂದ್ರೆ ಜಾತ್ರೆಗೆ ಎಲ್ಲ ಒಂದಾಗಿರೋ ಅನ್ನೋಂಥದ್ದು ರೀತಿಯಲ್ಲಿ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಾಗುವಂಥ ವಿಚಾರ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಇದೆಯಾ ಇಲ್ವಾ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಸಂದರ್ಭದಲ್ಲಿ ಬರುತ್ತೆ. ಯಾಕಂತಂದ್ರೆ ಸತೀಶ್ ಸರ್ ಮೊನ್ನೆ ವೇದಿಕೆ ಮೇಲೆ ಮಾತಾಡುವಾಗ ಹೇಳಿದ್ರು ಎಲ್ಲ ಸ್ನೇಹಿತರ ಥರನೇ ಇರ್ತಾರೆ, ಆದರೂ ಶತ್ರುಗಳಿದ್ದಾರೆ ಅನ್ನೋಂಥದ್ದು. ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ ಮೇಡಮ್? ಈ ಸಿನಿಮಾಗೋಸ್ಕರ ಎಲ್ಲರೂ ಒಂದಾಗ್ಬೋದಾ, ಸಪೋರ್ಟ್ ಮಾಡ್ಬೋದು? ಬೇರೆಯವ್ರ ವಿಷಯ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ನನಗೆ ಯಾವಾಗ್ಲೂ, ಯಾಕಂದ್ರೆ ಒಂದು ಸಿನಿಮಾ ಅಂತ ಯಾವತ್ತಿದ್ರೂ ಒಂದು ಸಿನಿಮಾ ಅಂತ ಆದಾಗ ಅದರಿಂದ ಬಹಳ ಶ್ರಮ ಇರುತ್ತೆ. ನಾವು ಒಂದು 2.5 ಗಂಟೆ ಸಿನಿಮಾ ನೋಡ್ಬಿಟ್ಟು ಅದನ್ನ ನಾವು ರಿವ್ಯೂ ಮಾಡಿ ಅದಕ್ಕೊಂದು ಬರೆದು ಹೊಟ್ಟೋಗ್ಬಿಡ್ತೀವಿ. ಬಟ್ ಅದಕ್ಕೆ ಲೈಟ್ ಮ್ಯಾನ್ಸ್ ಅಂತ ಕೆಲಸ ಮಾಡಿರ್ತಾರೆ, ಮೇಕಪ್ ಅವ್ರ ಕೆಲಸ ಮಾಡಿರ್ತಾರೆ, ಹೇರ್ ಅವ್ರ ಕೆಲಸ ಮಾಡಿರ್ತಾರೆ. ಅವರು ಅಂದ್ರೆ ಇವಾಗ ನಮ್ಮ ಸಿನಿಮಾದಲ್ಲಿ ಆಗಿದ್ರು ಅದು ಒಂದು ಸಮುದಾಯದ ಬಗ್ಗೆ ಏನ್ ಹೇಳ್ತಾ ಇದೀವಿ ಅದ್ರಲ್ಲಿ ಒಬ್ರು ಆ ಫ್ಯಾಮಿಲಿಲಿ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಲಸ ಹೋಯ್ತು ಅಂದ್ರೆ ಆ ಫ್ಯಾಮಿಲಿ ಇಡೀ ಏನ್ ಕನ್ಸಿತ್ತು ಎಲ್ಲ ಕನ್ಸು ಒಡೆದೋಗುತ್ತೆ. ಅದೇ ತರ ನಮ್ಮ ಇಂಡಸ್ಟ್ರಿಲೂ ಅಷ್ಟೇ, ಒಬ್ರೇ ಬ್ರೆಡ್ ವಿನ್ನರ್ ಇರ್ತಾರೆ ಸಿನಿಮಾ ಅಂದ್ರೆ ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಮಿಲಿಲಿ. ಸೊ ಅದಕ್ಕೋಸ್ಕರ ಯಾರದೇ ಸಿನಿಮಾ ಬಂದ್ರು ನಾವು ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಅದರಿಂದ ಬಹಳ ಫ್ಯಾಮಿಲೀಸ್ಗಳಿದೆ ಅಂಡ್ ತುಂಬಾ ಜನ ಕೆಲಸ ಮಾಡ್ತಾರೆ. ಅಂದ್ರೆ ಇವಾಗ ನಾವು ಒಂದು ದಿನ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಒಂದು 200 ಜನದ್ದು ಅವತ್ತು ಕೆಲಸ ನಡೆಯುತ್ತೆ. ಸೆಟ್ಟಲ್ಲಿ ಊಟ ಹಾಕ್ತಾರೆ, ಅಷ್ಟು ಜನಕ್ಕೆ ಊಟ ಬಡಿಸ್ತಾರೆ. ನಾವೆಲ್ಲರೂ ಹೋಗಿ ಅಲ್ಲಿ, ಇವಾಗ ನಾವು ಆಕ್ಟರ್ಸ್ ಆಗಿ ಹೋಗಿ ಅಲ್ಲಿ ಕೆಲಸ ಮಾಡಿ ಬರ್ತೀವಿ, ಬಟ್ ಹಿಂದೆ ತುಂಬಾ ಕೆಲಸಗಳಿರುತ್ತೆ, ದಿನ ಪೇಮೆಂಟ್ಗಳಿರುತ್ತೆ, ಪ್ರೊಡ್ಯೂಸರ್ಗಳ ಫ್ಯಾಮಿಲಿ ಇರುತ್ತೆ. ಸೊ ಎಲ್ರದ್ದು ಶ್ರಮ ಅದು. ಸೊ ಯಾರದೇ ಸಿನಿಮಾ ಬಂದ್ರೂ ನನ್ನ ಮನಸ್ಸಿಂದ ನಾನು ಆ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು. ಬೇರೆಯವ್ರ ಬಗ್ಗೆ ನಂಗೆ ಮಾತಾಡೋದು ನನಗೆ ಸರಿ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರವ್ರ ಮನ್ಸಲ್ಲಿ ಏನೇನಿರುತ್ತೋ ಅದು ಅವ್ರು ಹೇಳ್ಬೇಕಷ್ಟೆ, ನಾನು ಹೇಳಕ್ಕಾಗಲ್ಲ ಅದನ್ನ. ಇದು ನನ್ನ ಮನ್ಸಿನ ವಿಚಾರ ಅಷ್ಟೇ. ಸತೀಶ್ ಸರ್, ನೀವು ಒಂದು ಮಾತು ಹೇಳಿದ್ರಿ ಅಂದ್ರೆ ಶತ್ರುಗಳು ಕೂಡ ಬಂದು ಈ ಸಿನಿಮಾ ನೋಡಿ ಕಣ್ಣೀರು ಹಾಕ್ತಾರೆ ಅನ್ನೋಂಥದ್ದು. ಅಷ್ಟು ನಂಬಿಕೆ ಇರುವಂಥ ಸಿನಿಮಾ ಯಾವಾಗ ತೆರೆಗೆ ಬರ್ಬೋದು, ಹೇಗೆ ಏನು ಹೇಳ್ತೀರಿ? ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಅದು. ನಾವು ಸಿನಿಮಾ ಮಾಡಿದಾಗ ನನ್ನ ಸ್ನೇಹಿತರು ನೋಡ್ಬೇಕು, ನನ್ನ ಶತ್ರುಗಳು ನೋಡ್ಬೇಕು. ಶತ್ರುಗಳು ಅಂತಂದ್ರೆ ನಮ್ಗೆ ಯಾರು ಶತ್ರುಗಳಿಲ್ಲ, ಅದು ಬೇರೆ ವಿಷಯ. ಸುಮ್ಮನೆ ನಾನು ಆ ಥರ ಹೇಳಿದ್ದಷ್ಟೇ, ಅದೊಂದು ಮೆಟಾಫರ್ ಥರ ಬಳಸಿದ್ದಷ್ಟೇ ನಾನು. ಅಂದ್ರೆ ಎಲ್ಲರೂ ನೋಡಬೇಕು ನಮ್ಮ ಸಿನಿಮಾನ, ಅಪ್ರಿಷಿಯೇಟ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಈ ಸಿನಿಮಾ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ನಾನು ಇಟ್ಕೊಂಡಿದ್ದೀನಿ. 100% ಇಷ್ಟ ಆಗುತ್ತೆ ನಿಮ್ಗೆ. ಒಂದಲ್ಲ ಒಂದು ಕಡೆ ಈ ಸಿನಿಮಾ ತಟ್ಟುತ್ತೆ. ಅಂದ್ರೆ ಗುಡ್, ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರಲ್ಲ ಇವರು ಅನ್ನೋ ಅಂಶಗಳು ತುಂಬ ಇದೆ ಸಿನಿಮಾದಲ್ಲಿ. ಅದು 100% ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ನಾನು ಹೇಳಿದ್ದೇನೆ ಗೊತ್ತಾ, ನಮ್ಮ ಮಧ್ಯೆ ಮನಸ್ತಾಪಗಳು ಇದಾವೋ ಇಲ್ವೋ ಅದೆಲ್ಲ ಬೇರೆ ವಿಷಯ. ನಾವ್ಯಾರು ಪಾಲಿಟಿಷಿಯನ್ಸ್ ಅಲ್ಲ. ಅಂದರೆ ಎಲೆಕ್ಷನ್ ನಿಂತ್ಕೊಂಡು ನಾನು ಗೆಲ್ಲಬೇಕು ಅಂತ ಓಟ್ ಕೇಳೋಕ್ಕೆ, ನನಗಾಕಿ ಅನ್ನೋಕ್ಕೆ. ಇದು ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಸಿನಿಮಾನ ಎಲ್ಲರೂ ನೋಡ್ತಾರೆ ಬಂದು. ಈಗ ಯಾರಾದರೂ ಇಂಡಸ್ಟ್ರಿನ ಹಂಗೆ ಕಂಟ್ರೋಲ್ ಮಾಡ್ಕೊ ಯಾರು ಕೈಲೂ ಆಗಲ್ಲ. ಓಕೆ, ಇವತ್ತಿಂದಲ್ಲ ಯಾವತ್ತಿಂದಲೂ ಆಗಿಲ್ಲ ಅದು. ಅಂದರೆ ಒಂದು ಇಂಡಸ್ಟ್ರಿನ ಒಬ್ರು ರೂಲ್ ಮಾಡೋ ಥರದ್ದಲ್ಲ ಅದು. ಎಲ್ಲರೂ ಬೆಳೆಯೋ ಥರದ್ದು, ಇದು ಒಟ್ಟಿಗೆ ಸೇರೋ ಥರದ್ದು. ನಮ್ಮ ಸಿನಿಮಾ ಗುಣನೇ ಅದು, ಸಮುದಾಯನ ಸೇರಿಸೋದು. 100 ಜನ ಬೇರೆ ಬೇರೆ ಜಾತಿಯವ್ರು ಕೂತ್ಕೊಂಡು ಒಂದೇ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ ಒಟ್ಟಿಗೆ. ಅಲ್ಲಿ ಯಾವುದು ಬರಲ್ಲ. ಒಗ್ಗೂಡಿಸೋದೇ ನಮ್ಮ ಸಿನಿಮಾ ಕೆಲಸ. ನಾವೆಲ್ಲರೂ ಒಗ್ಗಟ್ಟಾಗಿರೋದೇ ನಮ್ಮ ಕೆಲಸ. ಮನಸ್ತಾಪಗಳಿಲ್ಲ ಬೇರೆ ಬೇರೆಯವ್ರ ನಡುವೆ ಅಂತ ನಾನು ಹೇಳಲ್ಲ, ಅದು ನಂಗೆ ಗೊತ್ತಿಲ್ಲ. ಆದರೆ ನಾವು ಒಗ್ಗಟ್ಟಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಇಂಡಸ್ಟ್ರಿ ಕೊಡಬೇಕು. ವಿ ಹ್ಯಾವ್ ಟು ಸೆಲೆಬ್ರೇಟ್ ಅಂತ ನೋಡಿ. ನಾನು ಹೇಳ್ತಿದ್ದಂಗೆ ಅವನು ಕರೆಕ್ಟು ಅಂತವನೇ. ಎಸ್ ಮೇಡಮ್, ಫೈನಲಿ ಇನ್ನೇನು ಸೆಲೆಬ್ರೇಷನ್ಗೆ ಕೂಡ ರೆಡಿ ಆಗ್ತಾ ಇದ್ರಿ. ಫೈನಲಿ ಏನು ಹೇಳ್ತೀರಿ ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಅಂತ? ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಬಹಳ ಚೆನ್ನಾಗಾಗ್ಲಿ. ಹಾಗೆ ನಮ್ಮ ಇಡೀ ಸಿನಿಮಾದ ರೈಸ್ ಆಫ್ ಅಶೋಕ ತಂಡಕ್ಕೂ ಒಳ್ಳೇದಾಗಬೇಕು ಅಂದರೆ ನೀವು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ಎಲ್ರಿಗೂ ಖಂಡಿತ ಭಾಳ ಇಷ್ಟ ಆಗುತ್ತೆ. ಸರ್, ನೀವೇನು ಹೇಳ್ತೀರಿ? ಥ್ಯಾಂಕ್ ಯು.
ನನ್ನ ಮಹತ್ವಾಕಾಂಕ್ಷೆಯ ಚಿತ್ರ ಅಂತಲೇ ಹೇಳ್ಬೋದು, ನನಗೆ ಬಹು ನಿರೀಕ್ಷೆ ಇರುವಂಥ ಚಿತ್ರ ಅಂತಲೇ ಹೇಳ್ಬೋದು, ನಾನು ತುಂಬ ಹೋಪ್ ಇಟ್ಕೊಂಡಿರುವಂಥ ಸಿನಿಮಾ ಅಂತ ಹೇಳ್ಬೋದು. ಇದು ನಾನು ಪ್ರೇಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ರಂಜಿಸ್ತೀನಿ ಈ ಸಿನಿಮಾ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ 3 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ತಮಿಳಲ್ಲಿ ಒಂದು ದೊಡ್ಡ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ, ಕನ್ನಡದಷ್ಟೇ ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ಅವರು ರೆಡಿ ಆಗಿದ್ದಾರೆ. ಅದೆಲ್ಲವನ್ನು ಇಷ್ಟರಲ್ಲೇ ಇನ್ನೊಂದು ವಾರದಲ್ಲಿ ರಿವೀಲ್ ಮಾಡ್ತೀನಿ. ಫೆಬ್ರವರಿ 2ನೇ ವಾರದಲ್ಲಿ ಬರೋ ತಯಾರಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಅಲ್ಲಿಗೆ ಬರ್ತೀವಿ, ಆದರೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ನೋಡಿ ದ ರೈಸ್ ಆಫ್ ಅಶೋಕ ನನ್ನ ಮಹತ್ವಾಕಾಂಕ್ಷೆಯ ಚಿತ್ರ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದ ನಿಮಗೆ ಶುಭ ಹಾರೈಕೆ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ಇದಿಷ್ಟು ಏನಂತಂದರೆ ಸತೀಶ್ ಅವರ ಹಾಗೆ ಸಪ್ತಮಿ ಅವರ ಸಿನಿಮಾದ ಬಗ್ಗೆ, ಹಾಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ ಆಗಿರ್ಬೋದು, ಜೊತೆಗೆ ಒಂದು ಹಳ್ಳಿ ಸೊಗಡಿನ ಜೀವನ ಶೈಲಿ ಬಗ್ಗೆ ಆಗಿರ್ಬೋದು, TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.